ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಟ್ ನಂಗೆ ವಿತೌಟ್ ಮೇಕಿಂಗ್ ಏನಿಲ್ಲ, ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಳಗ್ಗೆ ನಂಗೆ ಕ್ಲಿಕ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡ್ಕೊಳ್ಳಿ ವಿಡಿಯೋಗೆ. ಓಕೆ, ಮೊದಲನೇ ಅಪ್ಡೇಟ್ ರೋಹಿತ್ ಶರ್ಮಾ ರಾಹುಲ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದ್ರ ಬಗ್ಗೆ ನಾನು ಡಿಸ್ಕಸ್ ಕೂಡ ಮಾಡಿದ್ದೆ. ಅದೇ KL ರಾಹುಲ್ನ ಓಪನಿಂಗ್ ಸ್ಲಾಟಲ್ಲೇ ಆಡಿಸ್ತೀವಿ, ಅವ್ರ ಸ್ಲಾಟ್ನ ವೇರಿ ಮಾಡೋದಿಲ್ಲ ಅಂತ ಹೇಳಿದರೆ, ಇದು ನಿಮಗೆ ಕಷ್ಟ ಆಗುತ್ತೋ ಕಷ್ಟ ಆಗೋದಿಲ್ವೋ? ರೋಹಿತ್ ಶರ್ಮಾಗೆ ಈ ಕ್ವಶನ್ ಬಂದಾಗ ಹೌದು ಕಷ್ಟ ಆಗೇ ಆಗುತ್ತೆ. ಆಸ್ ಎ ಪ್ಲೇಯರು ನನಗೆ ಕಷ್ಟ ಆಗೇ ಆಗುತ್ತೆ. ನಾನು ಟಾಪ್ ಆಫ್ ದ ಆರ್ಡರ್ಲೇನೆ ಜಾಸ್ತಿ ಆಡಿರೋದು, ಇವಾಗ ಮಿಡ್ಲ್ ಆರ್ಡ್ರಲ್ಲಿ ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಆಡಬೇಕು ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಬಟ್ ಟೀಮ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ತು ಅಂತಂದರೆ ಇವಾಗ ಏನು ಆಡ್ಕೊಂಬಂದಿದ್ದಾರೆ ಫಸ್ಟ್ ಮ್ಯಾಚ್ ಇವರು ಸಖತ್ತಾಗಿ ಆಡಿದ್ದಾರೆ, ಆದ್ದರಿಂದ ಅವ್ರು ಓಪನಿಂಗ್ ಸ್ಲಾಟಲ್ಲಿ ಆಡಲಿ. ನಾನು ಟೀಮ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀನಿ ಮ್ಯಾಚ್ನ, ನಾನು ಇಂಡಿವಿಜುವಲ್ ಪರ್ಸ್ಪೆಕ್ಟಿವಲ್ಲಿ ನನ್ನ ಪರ್ಸ್ಪೆಕ್ಟಿವಲ್ಲಿ ಮ್ಯಾಚ್ನ ನೋಡೋದಿಲ್ಲ ಅಂತ ಹೇಳಿದರೆ. ಸೊ ರೋಹಿತ್ ಶರ್ಮಾ ತಗೊಂಡಂಥ ನಿಲುವು ಏನಿದೆ ಇದು ಸಿಕ್ಕಾಪಟ್ಟೆ ಕರೆಕ್ಟಾಗಿದೆ. ಒಂದು ವೇಳೆ ಇವರು ಓಪನಿಂಗ್ ಸ್ಲಾಟಿಗೆ ಬಂದ್ಬಿಟ್ಟಿರೋ ಬೇಗ ಏನಾರು ಔಟ್ ಆಗೋಗ್ಬಿಟ್ರು ಅಂತಂದರೆ ಇವ್ರನ್ನ ಕ್ರಿಟಿಸೈಸ್ ಮಾಡೋದಕ್ಕೆ ಹಂಗಿಂಗ್ ಬರಲ್ಲ, ಜನ ಹಾಕೊಂಡು ಗುಮ್ಮ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 2, ರೀಸೆಂಟಾಗಿ ಜಾಕೋಬ್ ಬೆಥೆಲ್ ಅವರು ಟೆಸ್ಟಿಗೆ ಡೆಬ್ಯೂನ ಮಾಡಿದ್ರು. ಈ ಟೆಸ್ಟ್ ಡೆಬ್ಯೂಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದರಿಂದ ಇವರಿಗೆ ECB ಅವರು ಒಂದು ಕ್ರೆಡಿಟ್ ಕೊಡೋದಕ್ಕೋಸ್ಕರ ಅವ್ರನ್ನ ಕಾಂಟ್ರಾಕ್ಟ್ ಲಿಸ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಗುರು. ಜಾಕೋಬ್ ಬೆಥೆಲ್ ಇಸ್ ಅ ಮೈನ್ ಕಾಂಟ್ರಾಕ್ಟ್ ಪ್ಲೇಯರ್ ಗುರು. ಇವಾಗ ನಮ್ಮ RCBಯ ಪ್ಲೇಯರು ಮೈನ್ ಕಾಂಟ್ರಾಕ್ಟ್ ಪ್ಲೇಯರ್ ಲಿಸ್ಟಿಗೆ ಸೇರ್ಕೊಂಡಿದ್ದಾರೆ. ಇಂಗ್ಲೆಂಡ್ ಅವ್ರು ಹಂಗೆ ಹಿಂಗೆ ಸುಮ್ಮನೆ ಎಲ್ಲ ಪ್ಲೇಯರ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ಕಂಚಿ ಪಿಂಜಿ ಪ್ಲೇಯರ್ಸ್ಗಳನ್ನ, ಕ್ವಾಲಿಟಿ ಇರುವಂಥ ಪ್ಲೇಯರ್ಸ್ಗಳನ್ನ ಮಾತ್ರ ಕಾಂಟ್ರಾಕ್ಟ್ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳೋದು. 2 ವರ್ಷದ ಕಾಂಟ್ರಾಕ್ಟ್ ಲಿಸ್ಟಿಗೆ ಇವಾಗ ಜಾಕೋಬ್ ಬೆಥೆಲ್ ಕೂಡ ಸೇರ್ಕೊಂಡಿದ್ದಾರೆ. ನೋಡೋಣ, ಇವಾಗ ನೋಡಿ ನಮ್ಮ RCB ಒಂಥರ ಲಕ್ಕೋ RCB ಪಿಕ್ ಮಾಡಿದ್ರಿಂದ ಇವರಿಗೆಲ್ಲ ಲಕ್ಕೆಲ್ಲ ಕುಲಾಯಿಸ್ತಾ ಇದೆ. ಏನು ಬದನೇಕಾಯಿ ಲಕ್ಕು ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅದಕ್ಕೆ ಹಾಕೊಂಡಿದ್ದಾರೆ. ಏನಲ್ಲಿ ಡಕೌಟ್ ಆಗಿದ್ರು ಹಾಕೊಂಡಿರೋರಾ ಅಂತ ಕೇಳ್ತೀರಾ? ಹೌದು ಗುರು, ಪರ್ಫಾರ್ಮೆನ್ಸ್ ಇಂದ ಹಾಕೊಂಡಿರೋದು, ಲಕ್ಕು ಈಕು ಏನು ಇಲ್ಲ. ಅಪ್ಡೇಟ್ ನಂಬರ್ 3, ನಾಳೆಯಿಂದ ಸ್ಟಾರ್ಟ್ ಆಗ್ತಿರುವಂಥ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 2ನೇ ಮ್ಯಾಚು ಅಡಿಲೇಡ್ ಓವಾಲಲ್ಲಿ ನಡೀತಾ ಇರುವಂಥ ಮ್ಯಾಚಿಗೆ ಟಿಕೆಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಅಂತೆ ಗುರು. ಒಂದು ಟಿಕೆಟ್ ಕೂಡ ಖಾಲಿ ಇಲ್ವಂತೆ. ನೋಡಿ, ಟೆಸ್ಟ್ ಮ್ಯಾಚಿಗೆ 53,500 ಕೆಪಾಸಿಟಿ ಇರುವಂಥ ಸ್ಟೇಡಿಯಮಲ್ಲಿ ಒಂದು ಸೀಟು ಕೂಡ ಖಾಲಿ ಇಲ್ಲ ಅಂತಂದರೆ ಟೆಸ್ಟ್ ಕ್ರಿಕೆಟಿಗೆ ಯಾವ ರೇಂಜಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಆಗಿತ್ತು ಅಂದ್ರೂ ಕೂಡ ಆ ರೇಂಜಿಗೆ ಜನಗಳೇನು ಸೇರ್ತಾರಲ್ಲ. ಚಿನ್ನಸ್ವಾಮಿಯಲ್ಲಿ ನೋಡಿದೀವಿ ನಾವು ಯಾವ ಥರ ಜನ ಸೇರಿದ್ರು ಅಂತ. ಒಂದು ರೇಂಜಿಗೆ ಜನ ಸೇರ್ತಾರೆ, ಫುಲ್ ಫ್ಲೆಡ್ಸ್ದಾಗಿ ಒಂಥರ ಸ್ಟೇಡಿಯಮ್ನೇ ಭರ್ತಿ ಮಾಡಿಬಿಡ್ತಾರೆ ಅಂತ ಆಗೋದಿಲ್ಲ. ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಇಂಡಿಯಾದಲ್ಲಿ ಅಷ್ಟೊಂದು ಆ ಮಟ್ಟಿಗೆ ಕ್ರೇಜ್ ಇಲ್ಲ, ಅಷ್ಟೊಂದು ಫ್ಯಾನ್ಸ್ ಇದ್ರು ಕೂಡ ಆ ಮಟ್ಟಿಗೆ ಕ್ರೇಜ್ ಇಲ್ಲ. ಬಟ್ ನೋಡಿ ಆಸ್ಟ್ರೇಲಿಯಾದಲ್ಲಿ ಯಾವ ಥರ ಇದೆ ಕ್ರೇಜ್ ಅಂತ ಟೆಸ್ಟ್ ಮ್ಯಾಚಿಗೆ. ಅಪ್ಡೇಟ್ ನಂಬರ್ 4, ನೋ ನ್ಯೂಟ್ರಲ್ ವೆನ್ಯೂ ಫಾರ್ ಪಾಕಿಸ್ತಾನ್ ಅಂತ BCCI ಹೇಳಿದಂತೆ ಮಗ. ಅಂದರೆ ಪಾಕಿಸ್ತಾನದವ್ರು ನಮಗೂ ಕೂಡ ಒಂದು ನ್ಯೂಟ್ರಲ್ ವೆನ್ಯೂ ಬೇಕು, ನಾವು ಕೇಳಿದ ಕಡೆ ನೀವು ಕೂಡ ಹಾಕಿಸ್ಬೇಕು ಮ್ಯಾಚ್ನ. ಇವಾಗ BCCI ಅವ್ರು ಹೆಂಗೆ ಕೇಳಿದ ಕಡೆ ಹಾಕಿಸ್ತಾ ಇದ್ದೀರಾ, ನಮಗೂ ಕೂಡ ಕೇಳಿದ ಕಡೆ ಹಾಕಿಸ್ಬೇಕು ಮ್ಯಾಚ್ನ ಅನ್ನೋ ಥರ ರಿಕ್ವೆಸ್ಟ್ನ ಇಟ್ಟಿದ್ರು. ಅದಕ್ಕೆ BCCI ಹೇಳಿದಂತೆ ನಮ್ಮ ಇಂಡಿಯಾದಲ್ಲಿ ಏನೋ ಥ್ರೆಡ್ ಟಿಕೆಟ್ ಎಲ್ಲ ಏನಿಲ್ಲ ನಿಮಗೆ, ಬಂದ್ಬಿಟ್ಟು ಆಲ್ರೆಡಿ ಆಡ್ಕೊಂಡು ಹೋಗಿದ್ದೀರಾ, ಅದೇ ಥರ ಬಂದ್ಬಿಟ್ಟು ಅಮ್ಮಿಕೊಂಡು ಆಡ್ಕೊಂಡು ಹೋಗ್ರಿ ನೀವು, ನಿಮ್ಗೇನು ಡಮ್ ಅನ್ಸಲ್ಲ ಏನೋ ಮಾಡೋದಿಲ್ಲ, ನಿಮ್ದ್ರಲ್ಲಿ ಥ್ರೆಟ್ ಇದೆ ಅದಕ್ಕೋಸ್ಕರ ನಾವು ಬರ್ತಾ ಇಲ್ಲ ಅದು ಇದು ಅಂತ ಹೇಳಿದಿರಂತೆ. ಅಂದರೆ ಇವಾಗ ಇಂಡಿಯಾ ಬಾಂಗ್ಲಾದೇಶಲ್ಲಿ ವರ್ಲ್ಡ್ ಕಪ್ ಎಲ್ಲ ಏನು ಬರ್ತಿದೆ, 2031 ವರ್ಲ್ಡ್ ಕಪ್ಪು, ಆಮೇಲೆ ಇನ್ನೂ ಒಂದು T20 ವರ್ಲ್ಡ್ ಕಪ್ ಎಲ್ಲ ಏನು ಬರ್ತಿದೆ ಇಂಡಿಯಾ ಶ್ರೀಲಂಕಾ. ಸೊ ಇವ್ರು ಅನ್ಕೊಳ್ಳೋ ಪ್ರಕಾರ ಇವ್ರಿಗೆ ಶ್ರೀಲಂಕಾದಲ್ಲಿ ಮ್ಯಾಚ್ ಹಾಕಿಸ್ಬೇಕು ಆ್ಯಂಡ್ ಬಾಂಗ್ಲಾದೇಶಲ್ಲಿ ಮ್ಯಾಚ್ ಹಾಕಿಸ್ಬೇಕು, ಇಂಡಿಯಾಗೆ ಬರೋದಿಲ್ಲ ಅನ್ನೋ ಥರ ಇವ್ರು ಅನ್ಕೊಂತಾ ಇದ್ದಾರೆ. ಬಟ್ ಆ ಟೈಮಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಇದನ್ನ ಇವಾಗ ಡಿನೇ ಮಾಡಿದ್ದಂತೆ. ಒಟ್ಟಿನಲ್ಲಿ ಹೈಬ್ರಿಡ್ ಮಾಡಲ್ ಅಂತೂ ಇವಾಗ ಚಾಂಪಿಯನ್ಸ್ ಟ್ರೋಫಿ ಏನು ಬರ್ತಿದೆ ಅದು ಹೈಬ್ರಿಡ್ ಮಾಡಲ್ ಅಂತೂ ಆಗೋದಂತೂ ಖಚಿತ. ಅದ್ರ ಸ್ಕೆಡ್ಯೂಲ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡಬೇಕಷ್ಟೇ. ಅಪ್ಡೇಟ್ ನಂಬರ್ 5, ಬಾನು ಪನಿಯಾ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಯಾರಿಗೂ ಈ ಪ್ಲೇಯರು ಅಂತ ಕೇಳಿದ್ರೆ 134 ಇವತ್ತು ಒಂದು ಬರೋಡಾ ಅವರು ಒಂದು ವಿಶೇಷ ದಾಖಲೆ ಮಾಡಿದ್ರಲ್ಲ, 349 ಎಸ್ಟಲ್ಲಿ T20 ಕ್ರಿಕೆಟ್ ಎಸ್ಟಲ್ಲೇ ಹೈಯೆಸ್ಟ್ ಸ್ಕೋರ್ ಇನ್ ಇನ್ನಿಂಗ್ಸು, ಆ ರೆಕಾರ್ಡ್ನ ಮಾಡಿದ್ರಲ್ಲ, ಅದರಲ್ಲಿ ಕ್ರೂಷಿಯಲ್ ಪಾತ್ರ ವಹಿಸಿದ್ದು ಈ ಪನಿಯಾ ಅವರನ್ನೇ. 134 ಹೊಡೆದಿದ್ದು ಇವರು ಹೊಡೆದಿದ್ದು ಸಕ್ಕಿಮ್ ಮೇಲೆ. ಆ್ಯಂಡ್ ಇವರು ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ IPL ಇವರು ಅನ್ಸೋಲ್ಡ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಇವರು RR ಮತ್ತು CSKಗೆ ಟ್ರಯಲ್ಸ್ನು ಕೂಡ ಕೊಟ್ಟಿದ್ರಂತೆ. ಆ್ಯಂಡ್ ಇವರು ಎಷ್ಟು ಬಾಲ್ಗೆ 12 ಬಾಲ್ 50 ಕೂಡ ಹೊಡೆದಿದ್ರಂತೆ CSK ಟ್ರಯಲ್ಸಲ್ಲಿ. ಬಟ್ CSKಗೆ ಅವರು ಸೆಲೆಕ್ಟೇ ಆಗಿಲ್ಲ, ಅನ್ಸೋಲ್ಡ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಈ ಪ್ಲೇಯರ್. ಇವ್ರು ನೋಡಿದ್ರೆ ಬಂದ್ಬಿಟ್ಟು ಹಿಂಗೆ ನಾಯಿ ಇಕ್ತಾವ್ರೆ. ಇಂಥ ಪ್ಲೇಯರ್ಗಳೆಲ್ಲ ಅನ್ಸೋಲ್ಡ್ ಆಗಿ ಹೋಗ್ಬಿಟ್ರು ಅಂತಾರೆ, ಹೊಟ್ಟೆ ಎಲ್ಲ ಉರಿಯುತ್ತೆ ಗುರು. ನೋಡೋಣ ನೆಕ್ಸ್ಟ್ ಆಪ್ಷನ್ ಅಟ್ಲೀಸ್ಟ್ ಯಾವ್ದನ್ನ ಟೀಮು ಪಿಕ್ ಮಾಡಿಬಿಟ್ಟು ಅವಕಾಶ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ಅಷ್ಟರಲ್ಲಿ ಎಲ್ಲ ಮರ್ತ್ಕೊಬಿಟ್ಟಿರ್ತಾರೆ ಇವಾಗ ಆಡಿರುವಂಥ ಪರ್ಫಾರ್ಮೆನ್ಸ್ನ. ಕಾದು ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.